1 ಕೋಟಿ ದೋಚಿದ್ದ ದರೋಡೆ ಗ್ಯಾಂಗ್ ಅಂಧರಾಗಿದೆ. ಕೇವಲ 15 ನಿಮಿಷದಲ್ಲಿ ದರೋಡೆ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಹುಳಿಮಾವು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರೋದು. 1 ಕೋಟಿ ದರೋಡೆ ಮಾಡಿದ ಗ್ಯಾಂಗ್ ಅನ್ನು 15 ನಿಮಿಷದಲ್ಲಿ ಅಂಧರ್ ಮಾಡಿದ್ದಾರೆ. ಹುಳಿಮಾವು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 8 ಆರೋಪಿಗಳನ್ನು ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹುಳಿಮಾವು ಬಳಿ ಅಕ್ಷಯ್ ನಗರದಲ್ಲಿ ಈ ದರೋಡೆ ನಡೆದಿತ್ತು. ಕಾರನ್ನು ಅಡ್ಡಗಟ್ಟಿ 1.1 ಕೋಟಿ ಹಣ ಈ ಗ್ಯಾಂಗ್ ದೋಚಿತ್ತು. ದರೋಡೆಯ ಬಗ್ಗೆ ಪೊಲೀಸರಿಗೆ ಹೇಮಂತ್ ಅನ್ನೋರು ದೂರನ್ನು ನೀಡಿರ್ತಾರೆ. ದೂರು ನೀಡಿದ 15 ನಿಮಿಷದಲ್ಲಿ ದರೋಡೆ ಗ್ಯಾಂಗ್ ಅರೆಸ್ಟ್. ಹುಳಿಮಾವು ಪೊಲೀಸರ ಈ ಕಾರ್ಯವನ್ನು ಮೆಚ್ಚಲೇಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಈ ರೀತಿ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಮಾಡಿಬಿಟ್ರೆ ಕಳ್ಳರಿಗೆ ಭಯ. ದರೋಡೆ ನಡೆಯುವಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹುಳಿಮಾವು ಪೊಲೀಸರಿಗೆ ಹೇಮಂತ್ ಮಾಹಿತಿಯನ್ನು ನೀಡುತ್ತಾರೆ. ಸಂಜೆ 5:15 ಸುಮಾರಿಗೆ ಈ ಘಟನೆ ನಡೆಯುತ್ತೆ. ಈ ಸಮಯದಲ್ಲಿ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಹುಳಿಮಾವು ಪೊಲೀಸರ ತಂಡ ದಾಳಿಯನ್ನು ಮಾಡುತ್ತೆ. ಸಂಜೆ ಸುಮಾರು 5:15ಕ್ಕೆ ಈ ಡಕಾಯಿತಿ ನಡೆದಿರುತ್ತೆ. ಈ ಸಂದರ್ಭದಲ್ಲಿ ದೂರುದಾರ ಹೇಮಂತ್, ಹಣದ ಮಾಲೀಕ ಮೋಟಾರಾಮ್ ಇಬ್ಬರ ರಕ್ಷಣೆಯನ್ನು ಮಾಡಲಾಗಿದೆ. ಬಳಿಕ ಒಟ್ಟು 8 ಜನರ ಗ್ಯಾಂಗನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಂತರ 1 ಕೋಟಿ 1 ಲಕ್ಷ ದರೋಡೆ ಮಾಡಿದಂಥ ಅಮೌಂಟ್ ಎಷ್ಟು? 1 ಕೋಟಿ 1 ಲಕ್ಷ. ಆ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನರಸಿಂಹ, ಜೀವನ್ ಸೇರಿ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಬಳಿಯಿಂದ 1 ಬೈಕ್, 8 ಮೊಬೈಲ್ ಸೀಸ್ ಮಾಡಿದ್ದಾರೆ ಮತ್ತು ಹಲ್ಲೆಗೆ ಬಳಸಿದ್ದ ಕಬ್ಬಿಣದ ರಾಡ್ ಹಾಗೂ 1 ಕೋಟಿ 1 ಲಕ್ಷ ನಗದು ಇವೆಲ್ಲವನ್ನ ವಶಕ್ಕೆ ತಗೊಂಡಿದ್ದಾರೆ. ದರೋಡೆ ಕೇಸನ್ನು ಭೇದಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಹುಳಿಮಾವು ಪೊಲೀಸರ ಈ ಒಂದು ಕಾರ್ಯಾಚರಣೆ ಏನಿದೆ ಅದನ್ನು ಮೆಚ್ಚಲೇಬೇಕು, ಹಾಡಿ ಹೊಗಳಬೇಕು. 15 ನಿಮಿಷದಲ್ಲಿ ದರೋಡೆಕೋರರನ್ನು ಅರೆಸ್ಟ್ ಮಾಡಿದ್ದಾರೆ. 1 ಕೋಟಿ 1 ಲಕ್ಷ ರೂಪಾಯಿಯನ್ನು ವಾಪಸ್ ತಗೊಂಡಿದ್ದಾರೆ. ಹೇಗೆ ನಡೀತು ಈ ಕಾರ್ಯಾಚರಣೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಕೇವಲ 15 ನಿಮಿಷಗಳಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಹುಳಿಮಾವು ಪೊಲೀಸರು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ತಂಡವನ್ನ 15 ನಿಮಿಷದಲ್ಲಿ, ಅದರಲ್ಲೂ ಕೂಡ ಹಾಡು ಹಗಲೇ ಈ ಒಂದು ಕೃತ್ಯವನ್ನ ಎಸಗೋದಕ್ಕೆ ಆರೋಪಿಗಳು ಮುಂದಾಗಿದ್ರು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಯಾವಾಗ ಆ ಒಂದು ಹಣದ ಬಗ್ಗೆ ವಿಚಾರ ಗೊತ್ತಾಯ್ತು ಅನ್ನುವಂಥದ್ದನ್ನ ಸದ್ಯಕ್ಕೆ ತನಿಖೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ದೂರುದಾರ ಹೇಮಂತ್ ಮತ್ತೆ ಹಣದ ಮಾಲೀಕ ಮೋಟಾರಾಮ್ ಏನಿದ್ದಾನೆ, ಇವರಿಬ್ಬರ ಮಧ್ಯೆ ಒಂದಷ್ಟು ಹಣದ ವ್ಯವಹಾರ ನಡೆದಿರುತ್ತೆ. ಅಂದ್ರೆ ಒಂದು ಪ್ರಾಪರ್ಟಿಯ ವಿಚಾರವಾಗಿ ಸೇಲ್ ಮಾಡಿದಂತ ಹಣವನ್ನ ಆತ ಇಸ್ಕೊಂಡು ಹೋಗೋದಕ್ಕೆ ಹೇಮಂತ್ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಅವರನ್ನ ಫಾಲೋ ಮಾಡಿ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. 1.1 ಕೋಟಿ ಅಂದ್ರೆ 1 ಕೋಟಿ 1 ಲಕ್ಷ ಹಣ ಅಲ್ಲಿ ವ್ಯವಹಾರ ನಡೆಯಲಾಗ್ತಿದೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನುವಂತ ಒಂದು ವಿಚಾರವನ್ನ ಆರೋಪಿಗಳು ಮಾಹಿತಿಯನ್ನ ಕಲೆ ಹಾಕಿ ಏಕಾಏಕಿ ಬೈಕ್ ನಲ್ಲಿ ಹೋಗಿರ್ತಾರೆ. ಯಾವಾಗ ಹೇಮಂತ್ ಆ ಮೋಟಾರಾಮ್ ಬಳಿಯಿಂದ ಹಣವನ್ನ ಇಸ್ಕೊಂಡು ಕಾರ್ನಲ್ಲಿ ಹೋಗ್ತಾರೋ ಕೂಡಲೇ ಈ ಆರೋಪಿಗಳು ಆ ಒಂದು ಕಾರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಖಾಲಿ ಸೈಟ್ ಬರುತ್ತೆ. ಆ ಒಂದು ಖಾಲಿ ಸೈಟ್ ಬಳಿ ಏಕಾಏಕಿ ಬೈಕ್ ನಲ್ಲಿ ಆತನ ಹೇಮಂತ್ ಬಳಿ ಅಡ್ಡ ಹಾಕಿ ಆ ಒಂದು ಹಣವನ್ನ ಕಳಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡುವಂತ ಕೆಲಸವನ್ನ 8 ಜನ ಆರೋಪಿಗಳು ಮಾಡಿರ್ತಾರೆ. ಪ್ರೀ ಪ್ಲಾನ್ಡ್ ಆಗಿ ಇವರು ಈ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೇಮಂತ್ ಏನ್ ಮಾಡ್ತಾನೆ, ಕೂಡಲೇ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾವಾಗ ಈ ಒಂದು ಪ್ರಕರಣದ ಗಂಭೀರತೆ ಗೊತ್ತಾಗುತ್ತೋ ಕೂಡಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ತಮ್ಮ ತಂಡವನ್ನ ತೆಗೆದುಕೊಂಡು ಕೂಡಲೇ ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಕೂಡಲೇ ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಕೂಡ ಎಸ್ಕೇಪ್ ಆಗ್ತಿರ್ತಾರೆ. ಎಸ್ಕೇಪ್ ಆಗುವಂತ ಸಂದರ್ಭದಲ್ಲೇ 15 ನಿಮಿಷಗಳಲ್ಲಿಯೇ ಆ ಒಂದು ಆರೋಪಿಗಳನ್ನ ಹಿಡಿದು ಕಂಪ್ಲೀಟ್ ಆಗಿ ಹಣವನ್ನ ಜಪ್ತಿ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಆದ್ರೆ ಇಲ್ಲಿ ಆರೋಪಿಗಳಿಗೂ ಮತ್ತೆ ಆ ಒಂದು ದೂರುದಾರ ಮತ್ತೆ ಹಣದ ಮಾಲೀಕ ಏನಿದಾನೆ ಅವ್ರಿಗೂ ಕೂಡ ಸಂಪರ್ಕ ಇಲ್ಲ ಅನ್ನೋದು ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ. ಆದ್ರೆ ಈ ಒಂದು 1.5 ಕೋಟಿ ಹಣದ ವ್ಯವಹಾರ ಅವರಿಗೆ ಹೇಗೆ ಗೊತ್ತಾಯ್ತು, ಇದರಿಂದ ಬೇರೆ ಯಾರಾದ್ರೂ ಇದಾರೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಪೊಲೀಸರು
ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ 8 ಜನರನ್ನ ಕೂಡ ಬಂಧಿಸಿ ಹೆಚ್ಚಿನ ತನಿಖೆ ಮಾಡುವಂತ ಕೆಲಸವನ್ನ ಹುಳಿಮಾವು ಪೊಲೀಸರು ಮಾಡ್ತಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಬಂದೋಬಸ್ತ್ ಇದರಲ್ಲಿ ಕೂಡ ಇತ್ತು, ನಮ್ಮ ಎಸ್ಕಾಟ್ ಇತ್ತು, ಅಲ್ಲಿ VIP ವಿಂಗ್ ಇಂದ ಎಸ್ಕಾಟ್ ಇತ್ತು. ಮತ್ತೆ ತಕ್ಷಣ ನಮ್ಮ ಪೊಲೀಸ್ ಅವರು ಹೋಗಿದ್ರು. ಅಲ್ಲ, ಇದರಲ್ಲಿ ಬೇರೆ ಇದೆ. ಇದರಲ್ಲಿ MPs ಡೆಲಿಗೇಷನ್ ಇತ್ತು, ಅದರದ್ದು ಕಮಿಟಿ ಮೀಟಿಂಗ್ ಇತ್ತು, ಅದರಲ್ಲಿ ಇದು ಆಗಿದೆ. ಬಟ್ ನಮ್ಮ ಎಸ್ಕಾಟ್ ಇತ್ತು ಅಲ್ಲಿ. ಮತ್ತೆ ನಮ್ಮ ಪೊಲೀಸ್ ಅವರು ತಕ್ಷಣ ಹೋಗಿ 41 ಜನಕ್ಕೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ನೋಡೋಣ, ಅದು ಎನ್ಕ್ವೈರಿ ನಡೀತಾ ಇದೆ. ಅಲ್ಲ, ಸಾಧಾರಣವಾಗಿ ಅವರು ಆರೋಪಿ ಯಾರೋ ನೈಟಲ್ಲಿ ಕೆಲವರಿಗೆ ಅರೆಸ್ಟ್ ಮಾಡ್ತಾರೆ, ಬಟ್ ವಿದೌಟ್ ಪೇಪರ್ ವರ್ಕ್ ಬಿಟ್ಟರೆ ತಪ್ಪಾಗುತ್ತೆ. ಅದು ನಮಗೆ ಪವರ್ ಇಲ್ಲ, ಅದಕ್ಕೆ ಎನ್ಕ್ವೈರಿ ಮಾಡಿ ಕೊಟ್ಟಿದ್ದಾರೆ. ಯಾರು ಗೊತ್ತಿದೆ ಅಂದರೆ ಜಾಯಿಂಟ್ ಕಮಿಷನರ್ ರಿಪೋರ್ಟ್ ಆದಾದ್ಮೇಲೆ ಜಾಯಿಂಟ್ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ನೋಡೋಣ. ಅಲ್ಲ, ಇವತ್ತಿಂದ ಒಂದು ವಾರ ಅಟ್ಲೀಸ್ಟ್ 5-6 ದಿವಸ ಕಂಟಿನ್ಯೂಸ್ ಆಗಿ ದಸರಾ ಹಬ್ಬದ ಪ್ರಯುಕ್ತ ಎಲ್ಲ ಕಡೆ ಜನ ಜಾಸ್ತಿ ಇರ್ತಾರೆ, ಮತ್ತು ಓಡಾಡೋದು ಟ್ರಾಫಿಕ್ಕು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಬೆಳಿಗ್ಗೆಯಿಂದನೇ ನಮ್ಮ ಜಾಯಿಂಟ್ ಕಮಿಷನರ್ಸ್ DCPs ಎಲ್ಲ ಬೇರೆ ಬೇರೆ ರೀತಿಯಿಂದ ಅವ್ರವ್ರ ಏರಿಯಾದಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಂಡೋ ಪಾಕಿಸ್ತಾನ್ ಮ್ಯಾಚ್ ಕೂಡ ಇದೆ. ಯಾವಾಗಲೂ ನಾವು ಬಂದೋಬಸ್ತ್ ಮಾಡ್ತೀವಿ, ಇವತ್ತು ಕೂಡ ಮಾಡ್ತೀವಿ. ಬಂದೋಬಸ್ತ್ ಇದರಲ್ಲಿ ಕೂಡ ಇತ್ತು, ನಮ್ಮ ಎಸ್ಕಾಟ್ ಇತ್ತು, ಅಲ್ಲಿ VIP 1 ಕೋಟಿ ದೋಚಿದ್ದ ದರೋಡೆ ಗ್ಯಾಂಗ್ ಅಂಧರಾಗಿದೆ. ಕೇವಲ 15 ನಿಮಿಷದಲ್ಲಿ ದರೋಡೆ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಹುಳಿಮಾವು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರೋದು. 1 ಕೋಟಿ ದರೋಡೆ ಮಾಡಿದ ಗ್ಯಾಂಗ್ ಅನ್ನ 15 ನಿಮಿಷದಲ್ಲಿ ಅಂಧರ್ ಮಾಡಿದ್ದಾರೆ. ಹುಳಿಮಾವು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 8 ಆರೋಪಿಗಳನ್ನ ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹುಳಿಮಾವು ಬಳಿ ಅಕ್ಷಯ್ ನಗರದಲ್ಲಿ ಈ ದರೋಡೆ ನಡೆದಿತ್ತು. ಕಾರನ್ನ ಅಡ್ಡಗಟ್ಟಿ 1.1 ಕೋಟಿ ಹಣ ಈ ಗ್ಯಾಂಗ್ ದೋಚಿತ್ತು. ದರೋಡೆಯ ಬಗ್ಗೆ ಪೊಲೀಸರಿಗೆ ಹೇಮಂತ್ ಅನ್ನೋರು ದೂರನ್ನು ನೀಡಿರ್ತಾರೆ. ದೂರು ನೀಡಿದ 15 ನಿಮಿಷದಲ್ಲಿ ದರೋಡೆ ಗ್ಯಾಂಗ್ ಅರೆಸ್ಟ್. ಹುಳಿಮಾವು ಪೊಲೀಸರ ಈ ಕಾರ್ಯವನ್ನು ಮೆಚ್ಚಲೇಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಈ ರೀತಿ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಮಾಡಿಬಿಟ್ರೆ ಕಳ್ಳರಿಗೆ ಭಯ. ದರೋಡೆ ನಡೆಯುವಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹುಳಿಮಾವು ಪೊಲೀಸರಿಗೆ ಹೇಮಂತ್ ಮಾಹಿತಿಯನ್ನು ನೀಡ್ತಾರೆ. ಸಂಜೆ 5:15 ಸುಮಾರಿಗೆ ಈ ಘಟನೆ ನಡೆಯುತ್ತೆ. ಈ ಸಮಯದಲ್ಲಿ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಹುಳಿಮಾವು ಪೊಲೀಸರ ತಂಡ ದಾಳಿಯನ್ನು ಮಾಡುತ್ತೆ. ಸಂಜೆ ಸುಮಾರು 5:00ವರೆಗೆ ಈ ಡಕಾಯಿತಿ ನಡೆದಿರುತ್ತೆ. ಈ ಸಂದರ್ಭದಲ್ಲಿ ದೂರುದಾರ ಹೇಮಂತ್, ಹಣದ ಮಾಲೀಕ ಮೋಠಾರಾಮ್ ಇಬ್ಬರ ರಕ್ಷಣೆಯನ್ನು ಮಾಡಲಾಗಿದೆ. ಬಳಿಕ ಒಟ್ಟು 8 ಜನರ ಗ್ಯಾಂಗನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಂತರ 1 ಕೋಟಿ 1 ಲಕ್ಷ ಈ ದರೋಡೆ ಮಾಡಿದಂಥ ಅಮೌಂಟ್ ಎಷ್ಟು? 1 ಕೋಟಿ 1 ಲಕ್ಷ. ಆ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನರಸಿಂಹ, ಜೀವನ್ ಸೇರಿ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಬಳಿಯಿಂದ 1 ಬೈಕ್, 8 ಮೊಬೈಲ್ ಸೀಸ್ ಮಾಡಿದ್ದಾರೆ ಮತ್ತು ಹಲ್ಲೆಗೆ ಬಳಸಿದ್ದ ಕಬ್ಬಿಣದ ರಾಡ್ ಹಾಗೂ 1 ಕೋಟಿ 1 ಲಕ್ಷ ನಗದು ಇವೆಲ್ಲವನ್ನ ವಶಕ್ಕೆ ತಗೊಂಡಿದ್ದಾರೆ. ದರೋಡೆ ಕೇಸನ್ನು ಭೇದಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಹುಳಿಮಾವು ಪೊಲೀಸರ ಈ ಒಂದು ಕಾರ್ಯಾಚರಣೆ ಏನಿದೆ ಅದನ್ನು ಮೆಚ್ಚಲೇಬೇಕು, ಹಾಡಿ ಹೊಗಳಬೇಕು. 15 ನಿಮಿಷದಲ್ಲಿ ದರೋಡೆಕೋರರನ್ನು ಅರೆಸ್ಟ್ ಮಾಡಿದ್ದಾರೆ. 1 ಕೋಟಿ 1 ಲಕ್ಷ ರೂಪಾಯಿಯನ್ನು ವಾಪಸ್ ತಗೊಂಡಿದ್ದಾರೆ. ಹೇಗೆ ನಡೀತು ಈ ಕಾರ್ಯಾಚರಣೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಕೇವಲ 15 ನಿಮಿಷಗಳಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಹುಳಿಮಾವು ಪೊಲೀಸರು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ತಂಡವನ್ನ 15 ನಿಮಿಷದಲ್ಲಿ, ಅದರಲ್ಲೂ ಕೂಡ ಹಾಡು ಹಗಲೇ ಈ ಒಂದು ಕೃತ್ಯವನ್ನ ಎಸಗೋದಕ್ಕೆ ಆರೋಪಿಗಳು ಮುಂದಾಗಿದ್ರು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಯಾವಾಗ ಆ ಒಂದು ಹಣದ ಬಗ್ಗೆ ವಿಚಾರ ಗೊತ್ತಾಯ್ತು ಅನ್ನೋಂಥದ್ದನ್ನ ಸದ್ಯಕ್ಕೆ ತನಿಖೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ದೂರುದಾರ ಹೇಮಂತ್ ಮತ್ತೆ ಹಣದ ಮಾಲೀಕ ಮೋಟಾರಾಮ್ ಏನಿದ್ದಾನೆ, ಇವರಿಬ್ಬರ ಮಧ್ಯೆ ಒಂದಷ್ಟು ಹಣದ ವ್ಯವಹಾರ ನಡೆದಿರುತ್ತೆ. ಅಂದ್ರೆ ಒಂದು ಪ್ರಾಪರ್ಟಿಯ ವಿಚಾರವಾಗಿ ಸೇಲ್ ಮಾಡಿದಂತ ಹಣವನ್ನ ಆತ ಇಸ್ಕೊಂಡು ಹೋಗೋದಕ್ಕೆ ಹೇಮಂತ್ ಬಂದಿರ್ತಾರೆ.
ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಅವರನ್ನ ಫಾಲೋ ಮಾಡಿ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. 1.1 ಕೋಟಿ ಅಂದ್ರೆ 1,01,00,000 ಹಣ ಅಲ್ಲಿ ವ್ಯವಹಾರ ನಡೆಯಲಾಗ್ತಿದೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನುವಂತ ಒಂದು ವಿಚಾರವನ್ನ ಆರೋಪಿಗಳು ಮಾಹಿತಿಯನ್ನ ಕಲೆ ಹಾಕಿ ಏಕಾಏಕಿ ಬೈಕ್ ನಲ್ಲಿ ಹೋಗಿರ್ತಾರೆ. ಯಾವಾಗ ಹೇಮಂತ್ ಆ ಮೋಟಾರಾಮ್ ಬಳಿಯಿಂದ ಹಣವನ್ನ ಇಸ್ಕೊಂಡು ಕಾರ್ನಲ್ಲಿ ಹೋಗ್ತಾರೋ ಕೂಡಲೇ ಈ ಆರೋಪಿಗಳು ಆ ಒಂದು ಕಾರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಖಾಲಿ ಸೈಟ್ ಬರುತ್ತೆ. ಆ ಒಂದು ಖಾಲಿ ಸೈಟ್ ಬಳಿ ಏಕಾಏಕಿ ಬೈಕ್ ನಲ್ಲಿ ಆತನ ಹೇಮಂತ್ ಬಳಿ ಅಡ್ಡ ಹಾಕಿ ಆ ಒಂದು ಹಣವನ್ನ ಕಳಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡುವಂತ ಕೆಲಸವನ್ನ 8 ಜನ ಆರೋಪಿಗಳು ಮಾಡಿರ್ತಾರೆ. ಪ್ರೀ ಪ್ಲಾನ್ಡ್ ಆಗಿ ಇವರು ಒಂದು ಈ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೇಮಂತ್ ಏನ್ ಮಾಡ್ತಾನೆ, ಕೂಡಲೇ ಅಲ್ಲಿನ ಸ್ಥಳೀಯ ಪೊಲೀಸ್ಗೆ ಕರೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾವಾಗ ಈ ಒಂದು ಪ್ರಕರಣದ ಗಂಭೀರತೆ ಗೊತ್ತಾಗುತ್ತೋ ಕೂಡಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ತಮ್ಮ ತಂಡವನ್ನ ತೆಗೆದುಕೊಂಡು ಕೂಡಲೇ ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಕೂಡಲೇ ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಕೂಡ ಎಸ್ಕೇಪ್ ಆಗ್ತಿರ್ತಾರೆ. ಎಸ್ಕೇಪ್ ಆಗುವಂತ ಸಂದರ್ಭದಲ್ಲೇ 15 ನಿಮಿಷಗಳಲ್ಲಿಯೇ ಆ ಒಂದು ಆರೋಪಿಗಳನ್ನ ಹಿಡಿದು ಕಂಪ್ಲೀಟ್ ಆಗಿ ಹಣವನ್ನ ಜಪ್ತಿ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಆದ್ರೆ ಇಲ್ಲಿ ಆರೋಪಿಗಳಿಗೂ ಮತ್ತೆ ಆ ಒಂದು ದೂರುದಾರ ಮತ್ತೆ ಹಣದ ಮಾಲೀಕ ಏನಿದಾನೆ ಅವ್ರಿಗೂ ಕೂಡ ಸಂಪರ್ಕ ಇಲ್ಲ ಅನ್ನೋದು ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ. ಆದ್ರೆ ಈ ಒಂದು 1.5 ಕೋಟಿ ಹಣದ ವ್ಯವಹಾರ ಅವರಿಗೆ ಹೇಗ್ ಗೊತ್ತಾಯ್ತು, ಇದರಿಂದ ಬೇರೆ ಯಾರಾದ್ರೂ ಇದಾರೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ 8 ಜನರನ್ನ ಕೂಡ ಬಂಧಿಸಿ ಹೆಚ್ಚಿನ ತನಿಖೆ ಮಾಡುವಂತ ಕೆಲಸವನ್ನ ಹುಳಿಮಾವು ಪೊಲೀಸರು ಮಾಡ್ತಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಬಂದೋಬಸ್ತ್ ಇದರಲ್ಲಿ ಕೂಡ ಇತ್ತು, ನಮ್ಮ ಎಸ್ಕಾಟ್ ಇತ್ತು, ಅಲ್ಲಿ VIP ವಿಂಗ್ ಇಂದ ಎಸ್ಕಾಟ್ ಇತ್ತು. ಮತ್ತೆ ತಕ್ಷಣ ನಮ್ಮ ಪೊಲೀಸರು ಹೋಗಿದ್ರು. ಅಲ್ಲ, ಇದರಲ್ಲಿ ಬೇರೆ ಇದೆ. ಇದರಲ್ಲಿ MPs ಡೆಲಿಗೇಷನ್ ಇತ್ತು, ಅದರದ್ದು ಕಮಿಟಿ ಮೀಟಿಂಗ್ ಇತ್ತು, ಅದರಲ್ಲಿ ಇದು ಆಗಿದೆ. ಬಟ್ ನಮ್ಮ ಎಸ್ಕಾಟ್ ಇತ್ತು ಅಲ್ಲಿ. ಮತ್ತೆ ನಮ್ಮ ಪೊಲೀಸವರು ತಕ್ಷಣ ಹೋಗಿ 41 ಜನಕ್ಕೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ನೋಡೋಣ, ಅದು ಎನ್ಕ್ವೈರಿ ನಡೀತಾ ಇದೆ. ಅಲ್ಲ, ಸಾಧಾರಣವಾಗಿ ಅವರು ಆರೋಪಿ ಯಾರೋ ನೈಟಲ್ಲಿ ಕೆಲವರಿಗೆ ಅರೆಸ್ಟ್ ಮಾಡ್ತಾರೆ. ಬಟ್ ವಿದೌಟ್ ಪೇಪರ್ ವರ್ಕ್ ಬಿಟ್ಟರೆ ತಪ್ಪಾಗುತ್ತೆ, ಅದು ನಮಗೆ ಪವರ್ ಇಲ್ಲ. ಅದಕ್ಕೆ ಎನ್ಕ್ವೈರಿ ಮಾಡಿ ಕೊಟ್ಟಿದ್ದಾರೆ. ಯಾರು ಗೊತ್ತಿದೆ ಅಂದರೆ ಜಾಯಿಂಟ್ ಕಮಿಷನರ್ ರಿಪೋರ್ಟ್ ಆದಾದ್ಮೇಲೆ ಜಾಯಿಂಟ್ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ನೋಡೋಣ. ಅಲ್ಲ, ಇವತ್ತಿಂದ ಒಂದು ವಾರ ಅಟ್ಲೀಸ್ಟ್ 5-6 ದಿವಸ ಕಂಟಿನ್ಯೂಸ್ ಆಗಿ ದಸರಾ ಹಬ್ಬದ ಪ್ರಯುಕ್ತ ಎಲ್ಲ ಕಡೆ ಜನ ಜಾಸ್ತಿ ಇರ್ತಾರೆ. ಮತ್ತು ಓಡಾಡೋದು ಟ್ರಾಫಿಕ್ಕು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಬೆಳಿಗ್ಗೆಯಿಂದನೇ ನಮ್ಮ ಜಾಯಿಂಟ್ ಕಮಿಷನರ್ಸ್ DCPs ಎಲ್ಲ ಬೇರೆ ಬೇರೆ ರೀತಿಯಿಂದ ಅವ್ರವ್ರ ಏರಿಯಾದಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಂಡೋ ಪಾಕಿಸ್ತಾನ್ ಮ್ಯಾಚ್ ಕೂಡ ಇದೆ. ಯಾವಾಗಲೂ ನಾವು ಬಂದೋಬಸ್ತ್ ಮಾಡ್ತೀವಿ, ಇವತ್ತು ಕೂಡ ಮಾಡ್ತೀವಿ. ಬಂದೋಬಸ್ತ್ ಇದರಲ್ಲಿ ಕೂಡ ಇತ್ತು, ನಮ್ಮ ಎಸ್ಕಾಟ್ ಇತ್ತು, ಅಲ್ಲಿ VIP